ಆಶ್ರಯ. ನಮ್ಮ ಹಿಂದೂ ಧರ್ಮದಲ್ಲಿ ಯಾರೇ ಆಗಲಿ ಆಶ್ರಯವನ್ನು ಬಯಸಿ ಬಂದಾಗ ಅವರಿಗೆ ರಕ್ಷಣೆಯನ್ನು ಕೊಟ್ಟು ಆಶ್ರಯ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಧರ್ಮ. ಶ್ರೀರಾಮಾಯಣದಲ್ಲಿ ಕಪೋತೋಪಾಖ್ಯಾನ ಎಂಬುದರಲ್ಲಿ ಬೇಡನೊಬ್ಬನು ಹೆಣ್ಣು ಪಾರಿವಾಳವನ್ನು ಹಿಡಿದು ಪಂಜರದಲ್ಲಿಟ್ಟಿರುತ್ತಾನೆ. ಆಗಲೇ ಜೋರಾಗಿ ಮಳೆ ಬಂದು ಕತ್ತಲು ಆವರಿಸುತ್ತದೆ. ಬೇಡನು ಅಲ್ಲಿಯೇ ಹತ್ತಿರದಲ್ಲಿರುವ ಮರದ ಕೆಳಗೆ ನಿಂತು ಆಶ್ರಯವನ್ನು ಬಯಸುತ್ತಾನೆ. ಅದೇ ಮರದಲ್ಲಿ ಗಂಡು ಪಾರಿವಾಳವೂ ಇರುತ್ತದೆ. ಅದು ಅವನಿಗೆ ಆಶ್ರಯ ನೀಡಿ ಚಳಿಗಾಗಿ ಒಣ ಕಡ್ಡಿಗಳನ್ನು ಆರಿಸಿ ತಂದು ಬೆಂಕಿ ಹಾಕಿ ಚಳಿಯನ್ನು ನಿವಾರಿಸುತ್ತದೆ. ತನ್ನ ಪತ್ನಿಯಾದ ಹೆಣ್ಣು ಪಾರಿವಾಳವನ್ನು ಬಂಧಿಸಿದ್ದರೂ ಸಹ ಬೇಡ ಹಸಿವು ಎಂದಾಗ ಅದೇ ಬೆಂಕಿಗೆ ಪ್ರದಕ್ಷಿಣೆ ಹಾಕಿ ತನ್ನನ್ನು ತಾನು ಸಮರ್ಪಡಿಸಿಕೊಳ್ಳುತ್ತದೆ. ಇಲ್ಲಿ ನಾವು ಪಾರಿವಾಳದ ಹೃದಯ ವೈಶಾಲ್ಯತೆಯನ್ನು ಕಾಣಬಹುದು. ರಾವಣನ ತಮ್ಮನಾದ ವಿಭೀಷಣನು ರಾಮನ ಆಶ್ರಯವನ್ನು ಬಯಸಿ ಬಂದಾಗ ಲಕ್ಷ್ಮಣ, ಸುಗ್ರೀವ, ಹನುಮಂತ ಎಲ್ಲರೂ ನಿರಾಕರಿಸಿದರೂ ಸಹ ಶ್ರೀರಾಮನು ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾನೆ. ಆಶ್ರಯವನ್ನು ಬಯಸಿ ಬಂದವರು ಶತ್ರುಗಳಾದರೂ ರಕ್ಷಿಸಬೇಕು ಎನ್ನುವುದು ಶ್ರೀರಾಮನ ವ್ರತ. ಈ ಭೂಮಿಯು ನಮಗೆಲ್ಲರಿಗೂ ಆಶ್ರಯದಾತೆ. ಎಲ್ಲವನ್ನೂ ತನ್ನ ಮಡಿಲಿನಲ್ಲಿಟ್ಟುಕೊಂಡು ಕಾಪಾಡುತ್ತಿದ್ದಾಳೆ. ಒಂಟೆಗೆ ಆಶ್ರಯವಿತ್ತಂತೆ ಎಂಬ ಮಾತಿದೆ. ಅಂದರೆ ಅದಕ್ಕೆ ಆಶ್ರಯವನ್ನು ನೀಡಿದರೆ ಆಶ್ರಯದಾತನನ್ನೇ ಹೊರಕ್ಕೆ ಹಾಕುವುದಂತೆ. ಆದ್ದರಿಂದ ಆಶ್ರಯವಿತ್ತವರು ಯಾರೇ ಆಗಲಿ ಏನೇ ಆಗಿರಲಿ ನಾವು ಆ ರೀತಿ ವರ್ತಿಸಬಾರದು.